ನಮಸ್ಕಾರ, ನಾನು ನಿಮ್ಮ ಅರುಣ ರಾಜ್ಪೂತ್. ಇತ್ತೀಚೆಗೆ ನಮ್ಮ ರಮ್ಯಾ ಅವರು ಭಾಳ ಸುದ್ದಿಯಲ್ಲಿರ್ತಿದ್ದಾರೆ. ಒಂದು ಪಕ್ಷದಿಂದನೂ ಕೂಡ ಸುದ್ದಿಯಲ್ಲಿದ್ದರು ಅಂತ ಹೇಳ್ಬೋದು. ಇತ್ತೀಚೆಗೆ ಎಲೆಕ್ಷನ್ ನಿಲ್ತಾರೆ, MP ಎಲೆಕ್ಷನ್ ನಿಲ್ತಾರೆ ಅಂತ ಕೂಡ ಸುದ್ದಿಯಲ್ಲಿದ್ದರು. ಇದೆಲ್ಲ ಆದ ನಂತರ ಎಲ್ಲ ಈಡಾಗ್ಬಿಡ್ತೀನಿ ಯೋಚನೆಯಲ್ಲಿ ಏನಾದ್ರು ಸುದ್ದಿಲಿದ್ದಾರೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ಈ ದರ್ಶನ ವಿಷಯದಲ್ಲಂತೂ ಉಗ್ರ ಕೋಪವನ್ನು ತೋರಿಸ್ತಿರೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು, ರೇಣುಕಾಸ್ವಾಮಿಗೆ ನ್ಯಾಯ ಸಿಗಬೇಕು. ರೇಣುಕಾಸ್ವಾಮಿ ಕುಟುಂಬಕ್ಕೆ ಖಂಡಿತ ಅನ್ಯಾಯ ಆಗಿದೆ. ಈ ಥರ ಕೊಲೆ ಮಾಡಿದವರು ಯಾವುದೇ ಕಾರಣಕ್ಕೂ ಸಮಾಜದಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ. ಇಂಥವ್ರಿಗೆಲ್ಲ ಜೀವಾವಧಿನ ಶಿಕ್ಷೆ ಆಗಬೇಕು ಅನ್ನೋ ಲೆಕ್ಕದಲ್ಲಿ ಟ್ವೀಟ್ ಮಾಡ್ತಾನೆ ಇದ್ದಾರೆ. ಮತ್ತು ಈಗ ಮೊನ್ನೆ ಒಂದು ಟ್ವೀಟ್ ಮಾಡ್ತಾರೆ, ಪೊಲೀಸರ ಮೇಲೆ ನಮಗೆ ಸಾಗಸ ನಂಬಿಕೆ ಇತ್ತು, ಅದನ್ನು ಉಳಿಸ್ಕೊಂಡಿದ್ದಾರೆ ಕೂಡ. ಪೊಲೀಸರು ಏನೇ ಒತ್ತಡ ಬಂದರೂ ಕೂಡ ಇಷ್ಟು ದೊಡ್ಡ ವ್ಯಕ್ತಿಗೆ ಕೊಲೆ ಕೇಸ್ನಲ್ಲಿ ಫಿಟ್ ಮಾಡೋದು ಭಾಳ ಸಂತೋಷ ತಂದಿದ್ದ ವಿಷಯ ಅಂತ. ಬಟ್ ಇಲ್ಲಿ ರಮ್ಯಾ ಅವರು ಯಾಕೆ ದರ್ಶನ್ ಮೇಲೆ ಇಂಟೆನ್ಷನ್ಲಿಯಾಗಿ ಅವರು ಕಿಡಿಕಾರ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ದರ್ಶನ್ ಮೇಲೆ ಇವ್ರಿಗೆ ಏನು ಕೋಪ ಇದೆ ಅನ್ನೋದ್ರೂ ಕೂಡ ನಂಗೆ ಸತ್ತರು ಗೊತ್ತಾಗ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಕೋಪ ಅಂತೇಳಿ ಮೇಲ್ನೋಟಕ್ಕಂತೂ ಚೆನ್ನಾಗಿ ತೋರಿಸ್ತಿದ್ದಾರೆ. ಏನಾದ್ರು ಇವ್ರದ್ದು ವೈಯಕ್ತಿಕವಾಗಿ ಹಿಂದೆ ಏನಾದ್ರು ಜಿದ್ದಿತ್ತೋ ಏನೋ ಅನ್ಸುತ್ತೆ. ಅದನ್ನು ಒಳ್ಳೆ ಟೈಮ್ಗೋಸ್ಕರ ಕಾಯ್ತಿದ್ರು. ಈಗ ಆ ಟೈಮ್ ಕೂಡ ಬಂತು. ಇದೇ ಟೈಮಲ್ಲಿ ಉಮಾಪತಿ ಗೌಡನೂ ಕೂಡ ಒಂದು ಕಡೆ ಮಾತಾಡ್ತಿದ್ದಾನೆ. ಮತ್ತೊಂದು ಕಡೆ ಈ ರಮ್ಯಾನೂ ಕೂಡ ಸುಮ್ಮನೆ ಏನಾದರೆ ಶಿಕ್ಷೆ ಆಗಬೇಕು, ಮತ್ತಾಗಬೇಕು, ಇನ್ನೊಂದಾಗಬೇಕು ಆಗಲಿ. ತಪ್ಪು ಮಾಡಿದವ್ರಿಗೆ, ಕೊಲೆ ಮಾಡಿದವ್ರಿಗೆ ಅವರೇ ಆಗಿದ್ದರೆ ಖಂಡಿತ ದರ್ಶನ್ಗೆ ಶಿಕ್ಷೆ ಆಗಲಿ. ಆದರೆ ಮೇಲಿಂದ ಮೇಲೆ ಒತ್ತು ಹೇಳ್ತಿರೋದು ಯಾಕೆ ಅಂತ ಗೊತ್ತಿಲ್ಲ. ರಮ್ಯಂಗೆ ಇವ್ರು ಏನು ಮಾಡಿದ್ರು ಅನ್ನೋದಕ್ಕೆ ಗೊತ್ತಿಲ್ಲ. ಈಗ ಅದೊಂದು ಸ್ವಲ್ಪ ಆಚೆ ರಿವೀಲ್ ಮಾಡಬೇಕಾಗುತ್ತೆ. ನಮ್ಮ ಟ್ರೋಲರ್ಸ್ಗಳು ಅದನ್ನಾರು ಮಾಡ್ರಪ್ಪ ಸ್ವಲ್ಪ. ಧನ್ಯವಾದ.